ಹಾಯ್ ಗೈಸ್, ನಮಸ್ಕಾರ. ನೀವು ನೋಡ್ತಾ ಇದ್ರೆ ಕನ್ನಡಿಗರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೈಸ್, ಇವತ್ತು ನಮ್ಗೆ ತಿಳಿಸ್ಕೊಡ್ತದೆಪ್ಪ, ಇನ್ನು ಮುಂದೆ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ ಅಮೌಂಟ್ ಬರಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇದು ನಿಜಾನ ಸುಳ್ಳು ಅಂತ ನಾನು ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂದೆ ನಮ್ಮ ಚಾನಲ್ಗೆ ಹೊಸಬರ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್, ಇದು ನಿಜಾನ ಏನಪ್ಪ ಅಂದರೆ, ಈಗೇನು ನಿಮ್ಗೆ ಅಮೌಂಟ್ ಬರ್ತಾ ಇತ್ತಲ್ಲ, ಗೃಹಲಕ್ಷ್ಮಿ ಅಮೌಂಟ್ ಮತ್ತು ಅನ್ನಭಾಗ್ಯ ಅಮೌಂಟ್ ಇನ್ನು ಮುಂದೆ ಬರಲ್ಲ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಇದು ನಿಜಾನ ಸುಳ್ಳು ಅಂತ ಕೇಳಿದರೆ, ಹೌದು ಫ್ರೆಂಡ್ಸ್, ನಿಜ. ಇನ್ನು ಮುಂದೆ ಅಮೌಂಟ್ ಬರಲ್ಲ. ಈ ಒಂದು ಕೆಲಸ ನೀವು ಮಾಡಲಿಲ್ಲ ಅಂದರೆ ನಾನು ತಿಳಿಸ್ಕೊಡ್ತೀನಿ ಅದು ಯಾವುದೊಂದು ಅಂತ. ಅದನ್ನು ನೀವು ಮಾಡಲಿಲ್ಲ ಅಂದರೆ ಇನ್ನು ಮುಂದೆ ನಿಮ್ಗೆ ಯಾವುದೇ ಕಂತಿನ ಅಮೌಂಟ್ ಬರಲ್ಲ. ಇದುವರೆಗೆ ನಿಮಗೆ ಬಂದಿರ್ಬೋದು, ಇದುವರೆಗೆ ನಿಮಗೆ 3 ಕಂತಿನ ಅಮೌಂಟ್ ಬಂದಿರ್ಬೋದು ಮತ್ತು 5 ಕಂತಿನ ಅನ್ನಭಾಗ್ಯ ಯೋಜನೆ ಅಮೌಂಟು ಕೂಡ ಬಂದಿರ್ಬೋದು. ಬಟ್ ಇನ್ನು ಮುಂದೆ ಯಾವುದೇ ಕಂತಿನ ಅಮೌಂಟ್ ಬರಲ್ಲ ಅಂತ ಮಾಹಿತಿ ಬಂದಿದೆ. ಅದು ಏನಂತಪ್ಪ ಅಂದರೆ, ನಿಮ್ಮ ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಏನಿದೆ ಅಂದರೆ ರೇಷನ್ ಕಾರ್ಡ್ ಇದೆ. ರೇಷನ್ ಕಾರ್ಡ್ ಇದ್ದರೆ ಮಾತ್ರ ಅದು ಅಮೌಂಟ್ ಅಂದರೆ ಆ ಯೋಜನೆ ನಿಮ್ಗೆ ಅಪ್ಲೈ ಆಗುತ್ತೆ ಅಂತ, ಅಪ್ಲಿಕೇಬಲ್ ಆಗುತ್ತೆ ಕೂಡ ಅಂತ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದೆ. ಇನ್ನು ಮುಂದೆ ನೀವು ಏನು ಮಾಡಬೇಕಪ್ಪ ಅಂದರೆ, ಆ ಯೋಜನೆಯಲ್ಲಿ ನೀವು ರೇಷನ್ ಕಾರ್ಡಿಗೆ ಏನು ಮಾಡಬೇಕಪ್ಪ ಅಂದರೆ KYC ಕಂಪ್ಲೀಟ್ ಮಾಡಬೇಕಂತ ಒಂದು ಮಾಹಿತಿ ಬಂದಿದೆ. KYC ನೀವು ಕಂಪ್ಲೀಟ್ ಮಾಡಲಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಬರಲ್ಲ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಈ ಮಾಹಿತಿಯನ್ನು ರಾಜ್ಯ ಸರ್ಕಾರ ಖುದ್ದಾಗಿ ಮಾಹಿತಿನ ಕೊಟ್ಟಿದೆ. KYC ನೀವು ಡಿಸೆಂಬರ್ 31 ಒಳಗಾಗಿ ಕಂಪ್ಲೀಟ್ ಮಾಡಬೇಕಂತ ಮಾಹಿತಿನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅದು ಶೇರ್ ಮಾಡಿ. ಇನ್ನೇನು ಕೆಲವೇ ದಿನ ಅಂದರೆ ಇನ್ನೊಂದು 4 ದಿನ ಇರ್ಬೋದು ಅಷ್ಟೇ. ಅದಕ್ಕೋಸ್ಕರ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿದರೆ ಅವ್ರಿಗೂ ಕೂಡ ಒಂದು ಸ್ವಲ್ಪ ಮಾಹಿತಿ ಗೊತ್ತಾಗುತ್ತೆ. ಆದಷ್ಟು ಬೇಗ KYC ಕಂಪ್ಲೀಟ್ ಮಾಡ್ಕೋತಾರೆ. KYC ನೀವು ಕಂಪ್ಲೀಟ್ ಮಾಡಿರಲಿಲ್ಲ ಅಂದರೆ ಇನ್ನು ಮುಂದೆ ನಿಮ್ಗೆ ಯಾವುದೇ ಕಂತಿನ ಅಮೌಂಟ್ ಬರಲ್ಲ ಅಂತ ಒಂದು ಮಾಹಿತಿಗೆ ಬರ್ತಿದ್ದಾರೆ. ಈ ಮಾಹಿತಿನ ರಾಜ್ಯ ಸರ್ಕಾರನೇ ಕೊಟ್ಟಿದೆ ಖುದ್ದಾಗಿ. ಆದಷ್ಟು ಬೇಗ KYC ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಕಂತಿನ ಅಮೌಂಟು ಮತ್ತು ಅನ್ನಭಾಗ್ಯ ಅಮೌಂಟ್ ಎಲ್ಲ ಬರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಇದುವರೆಗೆ ಯಾರಿಗೂ 4ನೇ ಕಂತಿನ ಅಮೌಂಟ್ ಬಂದಿಲ್ಲ. ಆ ಅಮೌಂಟ್ ಬಂದುಬಿಟ್ಟು ಈಗಾಗಲೇ ಸ್ಟಾರ್ಟ್ ಆಗಿದೆ. ನಾನು ಇದಕ್ಕೆ ಒಂದು ವಿಡಿಯೋ ಕೂಡ ನಿಮಗೆ ಮಾಡಿ ತಿಳಿಸ್ಕೊಟ್ಟಿದ್ದೆ. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಗೃಹಲಕ್ಷ್ಮಿ ಇಲಾಖೆಗೆ ಎಲ್ಲ ಕಂತಿನ ಅಮೌಂಟ್ ಅಂದರೆ 4ನೇ ಕಂತಿನ ಪ್ರತಿಯೊಬ್ಬರಿಗೆ ಅಮೌಂಟ್ ಏನು ಬರಬೇಕಲ್ಲ ಅದು ರಿಸೀವ್ ಆಗಿದೆ. ಇನ್ನು ಮುಂದೆ ಅಮೌಂಟ್ನ ಏನಪ್ಪ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ಕೂಡ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರವರು ಮಾಹಿತಿನ ತಿಳಿಸಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿ ಇಲಾಖೆಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಅಮೌಂಟ್ ರಿಸೀವ್ ಆಗಿದೆ. ಆ ಅಮೌಂಟ್ನ ಇನ್ನು ಮುಂದೆ ಏನಪ್ಪ ಅಂದರೆ ನಿಮ್ಮ ಅಕೌಂಟ್ಗಳಿಗೆ ಹಾಕ್ತೀವಿ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ. ಒಂದು ಸ್ವಲ್ಪ ವೇಟ್ ಮಾಡಿ, ನಿಮಗೂ ಅಮೌಂಟ್ ಬರ್ಬೋದು. ಅದೇ ರೀತಿ ಆದಷ್ಟು ಬೇಗ KYC ಕಂಪ್ಲೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಗೆ ಯಾವುದೇ ರೀತಿ ಅಮೌಂಟ್ ಬರಲ್ಲ. ಮತ್ತು ಅದೇ ರೀತಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತು ಇದೇ ರೀತಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು.